ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ತೆರಿಗೆ ಯುದ್ಧ ಅಂಕಿ ಅಂಶಗಳ ಮೂಲಕ ರಾಜ್ಯಕ್ಕೆ ಆದ ಅನ್ಯಾಯ ತೆರೆದಿಟ್ಟ ಸಚಿವ ಕೃಷ್ಣ ಭೈರೇಗೌಡ ಇನ್ನೂ ಕಾಲ ಮಿಂಚಿಲ್ಲ, ಸುಳ್ಳು ಹೇಳೋದನ್ನ ನಿಲ್ಲಿಸಿ ಪರಿಹಾರ ಹಣ ನೀಡಿ, ನಿರ್ಮಲಾ ಸೀತಾರಾಮನ್ ವಿರುದ್ಧ ಟ್ವೀಟ್ ಮೂಲಕ ಸಿಎಂ ಸಿದ್ದರಾಮಯ್ಯ ಕಿಡಿ. ಇದೆಲ್ಲವನ್ನ ನೋಡೋಣ ತೆರಿಗೆ ಕದನ ನ್ಯೂಸ್ ಟಾಪ್ 9 ನಲ್ಲಿ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರದ ತೆರಿಗೆ ಸಮರ ಮುಂದುವರೆದಿದೆ. ಕರ್ನಾಟಕಕ್ಕೆ ಕೇಂದ್ರದಿಂದ ಜಿಎಸ್ಟಿ, ತೆರಿಗೆ, ಸೆಸ್ ಹಾಗೂ ಬರ ಪರಿಹಾರ ವಿಳಂಬ ವಿಚಾರ ಕುರಿತಂತೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಸಚಿವ ಕೃಷ್ಣ ಭೈರೇಗೌಡ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ರು. ಬೆಂಗಳೂರಿನ ಗಾಂಧಿ ಭವನದಲ್ಲಿ ಬಹಿರಂಗ ಚರ್ಚೆಗೆ ಆಹ್ವಾನಿಸಿ ವೇದಿಕೆ ಮೇಲೆ ವಿತ್ತ ಸಚಿವ ನಿರ್ಮಲಾ ಸೀತಾರಾಮನ್ಗೂ ಕುರ್ಚಿ ಕಾಯ್ದಿರಿಸಲಾಗಿತ್ತು. ಆದರೆ ಕಾಂಗ್ರೆಸ್ ಪಂಥಾಹ್ವಾನವನ್ನ ನಿರ್ಮಲಾ ಸೀತಾರಾಮನ್ ನಿರಾಕರಿಸಿ ದೂರವೇ ಉಳಿದ್ರು. बेंगलुरु के टैक्स को हमारी हक मान करके, अपने हक मान करके अगर वापस इधर ही खर्च करने के लिए डिमांड किया तो क्या होगा कल्याण कर्नाटका में? The final report didn't mention it. But I'm telling you something more. Finance Commission did not mention or did not tell us to give special assistance for capital expenditure. You're hanging on to that 5,000 crores which was mentioned in the interim report. No? I am telling you something which was not even in the final report. ಕೇಂದ್ರದ ವಿರುದ್ಧ ವಾಸ್ತವ ಸ್ಥಿತಿ ಬಿಚ್ಚಿಡೋದಕ್ಕೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ನಡೆಸಿದ ಕಾರ್ಯಕ್ರಮದಲ್ಲಿ ಜಾಗೃತ ಕರ್ನಾಟಕ, ರೈತ ಸಂಘ ಮತ್ತು ಕನ್ನಡಪರ ಸಂಘಟನೆಗಳು ಭಾಗಿಯಾಗಿದ್ವು. ಪಿಪಿಟಿ ಮೂಲಕ ಅಂಕಿ ಅಂಶಗಳೊಂದಿಗೆ ಆಗಮಿಸಿದ ಸಚಿವ ಕೃಷ್ಣ ಭೈರೇಗೌಡ ಎಳಿಯಾಗಿ ಎಲ್ಲವನ್ನ ವಿವರಿಸತೊಡಗಿದ್ರು. ಬರೋಬ್ಬರಿ 2017ರಿಂದ 2023ರವರೆಗಿನ ಅಂಕಿ ಅಂಶಗಳ ಕುರಿತು ಚರ್ಚೆ ನಡೆಸಲಾಯಿತು. ಕರ್ನಾಟಕದ ರೈತರ ಬಗ್ಗೆ ಒಂದು ಸಾಸಿವೆ ಕಾಳಿನಷ್ಟು ಏನಾದರೂ ಕಾಳಜಿ ಇದ್ದಿದ್ರೆ ಇಷ್ಟು ಸುಳ್ಳನ್ನ ಹೇಳಕ್ಕೆ ಸಾಧ್ಯ ಇತ್ತಾ? ಯಾಕೆ ದ್ವೇಷ ಕರ್ನಾಟಕವನ್ನ ಕಂಡ್ರೆ ನಿಮ್ಗೆ? ಇದು ಅನ್ಯಾಯ ಅಷ್ಟಕ್ಕೆ ಸೀಮಿತ ಆಗಿಲ್ಲ. ದ್ವೇಷ ಇಲ್ಲದೆ ಇದ್ರೆ ಇಂಥ ಸುಳ್ಳುಗಳು ಬರೋದಿಲ್ಲ. ಯಾಕೆ ನಮ್ಮ ಮೇಲೆ ದ್ವೇಷ ಸಾಧನೆ ಮಾಡ್ತಾ ಇದ್ದೀರಿ? ಯಾಕೆ ನಮ್ಮ ಮೇಲೆ ಅನ್ಯಾಯದ ಹಠಕ್ಕೆ ಬಿದ್ದಿದ್ದೀರಿ? ಕರ್ನಾಟಕಕ್ಕೆ ಕೇಂದ್ರದಿಂದ ಬರುವ ಪಾಲು ಸರಿಯಾಗಿ ಬರ್ತಾ ಇಲ್ಲ. ಜಿಎಸ್ಟಿ ಜಾರಿಗೆ ಮೊದಲು ಮೌಲ್ಯವರ್ಧಿತ ತೆರಿಗೆ ಅಂತ ಇತ್ತು. ಜಿಎಸ್ಟಿ ಕೌನ್ಸಿಲ್ನಲ್ಲೇ ತೀರ್ಮಾನ ಆಗಬೇಕು. ಪ್ರತಿ ವರ್ಷ ಜಿಎಸ್ಟಿ ಜಾರಿಗೆ ಮೊದಲು ವ್ಯಾಟ್ 15% ಇರ್ತಾ ಇತ್ತು. 2019-20ರಲ್ಲಿ 61,044 ಕೋಟಿ ರೂಪಾಯಿ ಜಿಎಸ್ಟಿ ಬರಬೇಕಾಗಿತ್ತು. ಇದರಲ್ಲಿ ಬಂದದ್ದು ಕೇವಲ 42,147 ಕೋಟಿ ರೂಪಾಯಿ ಮಾತ್ರ. ಬಾಕಿ 18,897 ಕೋಟಿ ರೂಪಾಯಿ ಖೋತಾ ಆಗಿದೆ ಅಂತ ಕೃಷ್ಣ ಭೈರೇಗೌಡ ಕಿಡಿಕಾರಿದ್ದಾರೆ. 6,000 ಕೋಟಿ ಕರ್ನಾಟಕಕ್ಕೆ ಶಿಫಾರಸು ಮಾಡಿದ್ದಾರೆ ಸ್ಪೆಷಲ್ ಗ್ರಾಂಟ್. ಆಯ್ತು ಮೇಡಮ್, ಈಗ ಇದರಲ್ಲಿ ಇದ್ದಿದ್ದ 5,495 ಕೋಟಿ ಈ ರಿಪೋರ್ಟ್ಗೆ ಬರಲಿಲ್ಲ, ಒಪ್ಕೊಳ್ಳೋಣ. ಇದರಲ್ಲಿ 6,000 ಕೋಟಿ ಇದೆಯಲ್ಲ ಫೈನಲ್ ರಿಪೋರ್ಟ್ ಅಲ್ಲಿ, 6,000 ಕೋಟಿಯಲ್ಲಿ 6 ಪೈಸಾನಾದ್ರೂ ಕೊಟ್ಟಿದ್ದೀರಾ ತಾವು? 2023-24ನೇ ಸಾಲಿನಲ್ಲಿ ಯಾವುದೇ ತೆರಿಗೆ ಹಣ ಬಂದಿಲ್ಲ. ಒಟ್ಟಾರೆಯಾಗಿ 59,274 ಕೋಟಿ ರೂಪಾಯಿ ಜಿಎಸ್ಟಿಯ ಬಾಕಿ ಹಣ ಬರಬೇಕಾಗಿದೆ. ಪ್ರತಿ ವರ್ಷ 30ರಿಂದ 35 ಸಾವಿರ ಕೋಟಿ ಜಿಎಸ್ಟಿನಲ್ಲಿ ಖೋತಾ ಆಗುತ್ತೆ. 14ನೇ ಹಣಕಾಸು ಆಯೋಗ ಪ್ರತಿ ವರ್ಷ 4,713 ಕೋಟಿ ರೂಪಾಯಿ ಬರ್ತಾ ಇತ್ತು. ಈಗ ಮೋದಿ ಬಂದ ಮೇಲೆ 3,647 ಕೋಟಿ ರೂಪಾಯಿ ಬರ್ತಾ ಇದೆ. ಇದರಿಂದ 23% ಕಡಿಮೆ ಮಾಡಿದ್ದಾರೆ. ಕರ್ನಾಟಕಕ್ಕೆ ಮಾತ್ರ ಮೋದಿ ಕಡಿತ ಮಾಡಿದ್ದಾರೆ ಅಂತ ಕೃಷ್ಣ ಭೈರೇಗೌಡ ಆರೋಪಿಸಿದ್ರು. 14ನೇ ಹಣಕಾಸು ಆಯೋಗದಲ್ಲಿ 4.713 ನಮ್ಮ ರಾಜ್ಯಕ್ಕೆ ಕೇಂದ್ರದ ತೆರಿಗೆಯಲ್ಲಿ ಇಷ್ಟು ಪರ್ಸೆಂಟೇಜ್ ಬರ್ತಾ ಇತ್ತು. ಈ ಮೋದಿ ಸಾಹೇಬರು ರಚನೆ ಮಾಡಿದಂತ 15ನೇ ಹಣಕಾಸು ಆಯೋಗ ಏನ್ ಮಾಡ್ತು, ಅದನ್ನ 3.617ಕ್ಕೆ ಇಳಿಸಿದ್ದಾರೆ. ಇದು ಎಷ್ಟು ಪರ್ಸೆಂಟೇಜ್ ಕಟ್ ಆಯ್ತು ಅಂದ್ರೆ 23% ಕಟ್ ಆಯ್ತು ನಮ್ಗೆ. ದೇಶದಲ್ಲೇ ಕರ್ನಾಟಕದ ಅತಿ ಹೆಚ್ಚು ತೆರಿಗೆ ಕಟ್ಟುವ 2ನೇ ರಾಜ್ಯ. ಆದರೆ ಕಡಿಮೆ ಅನುದಾನ ಸಿಗ್ತಾ ಇರೋದು ಮಾತ್ರ ಕರ್ನಾಟಕಕ್ಕೆ. ನಾವು 100 ರೂಪಾಯಿ ತೆರಿಗೆ ಕೊಟ್ಟರೆ ನಮಗೆ ಬರೋದು 12ರಿಂದ 14 ರೂಪಾಯಿ. ಮಹಾರಾಷ್ಟ್ರಕ್ಕಿಂತ ಹೆಚ್ಚು ತೆರಿಗೆ ನಾವು ಕಟ್ತಾ ಇದ್ದೇವೆ. ನಮ್ಮ ಹಣದಿಂದ ಬೇರೆ ರಾಜ್ಯಗಳಿಗೆ ಕೊಟ್ಟರೆ ಹೇಗೆ? ನಮ್ಮ ಅವಶ್ಯಕತೆಗಳನ್ನು ನೋಡಬೇಕಲ್ವಾ ಅಂತ ಕೇಂದ್ರ ಸರ್ಕಾರವನ್ನ ಕೃಷ್ಣ ಭೈರೇಗೌಡ ಪ್ರಶ್ನಿಸಿದ್ದಾರೆ. ಸೆಪ್ಟೆಂಬರ್ 13ಕ್ಕೆ ಬರಗಾಲ ಘೋಷಣೆ ಮಾಡಿದ್ದೇವೆ. ಆಗಸ್ಟ್ 4ರಿಂದ 9ರವರೆಗೆ ಕೇಂದ್ರದ ತಂಡ ಭೇಟಿ ಕೊಟ್ಟಿದೆ. ಐಎಂಸಿಟಿ ಟೀಮ್ ಆಗಸ್ಟ್ 20ಕ್ಕೆ ಕೇಂದ್ರಕ್ಕೆ ವರದಿಯನ್ನ ಸಲ್ಲಿಸಿದೆ. ಆದರೆ ವರದಿ ಸಲ್ಲಿಸಿ 5 ತಿಂಗಳಾದರೂ ಗೃಹ ಸಚಿವರ ಕಚೇರಿಯಲ್ಲಿ ಧೂಳು ಹಿಡಿತಾ ಇದೆ ಅಂತ ಕೃಷ್ಣ ಭೈರೇಗೌಡ ವಾಗ್ದಾಳಿ ನಡೆಸಿದ್ರು.
ಮಾನ್ಯ ಗೃಹ ಸಚಿವರು ಕೇಂದ್ರ ಸರ್ಕಾರ IMCT ಅವರ ರಿಪೋರ್ಟ್ ಅನ್ನ ಅವರ ಟೇಬಲ್ ಮೇಲೆ ಇಟ್ಟು ಧೂಳು ಕುಡಿಯೋದಕ್ಕೆ ಆಗಿ 5 ತಿಂಗಳಾಗಿದೆ. ದ್ವೇಷ ಇಲ್ಲದೆ ಇದ್ರೆ ಇಂಥ ಸುಳ್ಳುಗಳು ಬರೋದಿಲ್ಲ. ಯಾಕೆ ನಮ್ಮ ಮೇಲೆ ದ್ವೇಷ ಸಾಧನೆ ಮಾಡ್ತಾ ಇದ್ದೀರಿ? ಯಾಕೆ ನಮ್ಮ ಮೇಲೆ ಅನ್ಯಾಯದ ಹಠಕ್ಕೆ ಬಿದ್ದಿದ್ದೀರಿ? 5,300 ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೊಡ್ತೀವಿ ಅಂದ್ರು. ಆದ್ರೆ ಈವರೆಗೆ ಎಷ್ಟೇ ಪತ್ರ ಬರೆದ್ರು 53 ಪೈಸೆ ಕೂಡ ಕೊಟ್ಟಿಲ್ಲ. 2019ರಲ್ಲಿ ಮೇಕೆದಾಟು ಡ್ಯಾಂಗೆ ಕೇಂದ್ರಕ್ಕೆ DPR ಸಲ್ಲಿಸಿದ್ದೇವೆ. ಈವರೆಗೆ ಮೇಕೆದಾಟು DPRಗೆ ಕೇಂದ್ರ ಅನುಮತಿ ಕೊಟ್ಟಿಲ್ಲ. ಮಹದಾಯಿಯಿಂದ 14 TMC ನೀರು ಬೇಕು ಅಂತ ಕೇಳಿದ್ವಿ. ಕೊನೆಗೆ 7.25 TMC ಕೊಟ್ಟಿದ್ದಾರೆ ಅಂತ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸಡನ್ ಆಗಿ ನಮ್ಗೆ ಬರ್ತಾ ಇದ್ದ ದುಡ್ಡಲ್ಲಿ ನೀವು 23% ಕಟ್ ಮಾಡ್ತಾ ಇದ್ದೀರಿ. ಅದಕ್ಕೆ ಕಟ್ ಆಗಿದ್ದನ್ನ ಸ್ವಲ್ಪ ಒಂದು ಟ್ರಾನ್ಸಿಷನ್ ಇಯರ್ ಅಲ್ಲಿ ಸ್ವಲ್ಪ ಶಕ್ತಿ ತಡ್ಕೊಳ್ಳೋದಕ್ಕೆ ಒಂದು ಸ್ಪೆಷಲ್ ಗ್ರಾಂಟ್ ಅಂತ ಕೊಟ್ರೆ 23% ನಮ್ಮದು ಕಟ್ ಮಾಡಿದ್ದಲ್ಲ, ಆ ಟ್ರಾನ್ಸಿಷನ್ಗೆ ಸ್ವಲ್ಪ ಬಫರ್ ಆಗಲಿ ಅಂತ 5,495 ಕೊಟ್ರೆ ಇಟ್ ಇಸ್ ಅನ್ಜಸ್ಟಿಫೈಡ್ ಅಂತ ಹೇಳ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರಣಿ ಟ್ವೀಟ್ ಮೂಲಕ ಕೇಂದ್ರ ವಿತ್ತ ಸಚಿವೆ ವಿರುದ್ಧ ಹರಿಹಾಯ್ದಿದ್ದಾರೆ. ಕರ್ನಾಟಕ ಈ ಬಾರಿ ಎಂದೂ ಕಂಡು ಕೇಳರಿಯದ ನಷ್ಟವನ್ನ ಬರಗಾಲದಿಂದ ಅನುಭವಿಸ್ತಾ ಇದೆ. ನಮ್ಮ 236 ತಾಲೂಕುಗಳ ಪೈಕಿ 223 ತಾಲೂಕುಗಳು ಬರಗಾಲಕ್ಕೀಡಾಗಿವೆ. ರಾಜ್ಯದ 48 ಲಕ್ಷ ಹೆಕ್ಟೇರ್ ಪ್ರದೇಶದ 34 ಲಕ್ಷ ರೈತರು ಬೆಳೆ ನಷ್ಟ ಅನುಭವಿಸಿದ್ದಾರೆ. ನಮ್ಮ ರೈತರಿಗೆ ಆಗಿರುವ ನಷ್ಟ 37,000 ಕೋಟಿ ರೂಪಾಯಿಗೂ ಹೆಚ್ಚಿನದಾಗಿದೆ. ಸರ್ಕಾರದಿಂದ ನಾವು ಕೇಳ್ತಾ ಇರುವ ಪರಿಹಾರ ಕೇವಲ 18,171 ಕೋಟಿ. ಈ ಪರಿಹಾರವನ್ನ NDRF ನಿಂದಲೇ ಕೊಡಬೇಕಾಗುತ್ತೆ. ಆದ್ರೆ ಈ ಸತ್ಯವನ್ನ ನಿರ್ಮಲಾ ಸೀತಾರಾಮನ್ ಮುಚ್ಚಿಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ತೆರಿಗೆ ಹಂಚಿಕೆ ಮತ್ತು GST ಪರಿಹಾರದಲ್ಲಿ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯವನ್ನ ಪರಿಗಣಿಸಿ ಕೇಂದ್ರ ಹಣಕಾಸು ಆಯೋಗ 5,495 ಕೋಟಿ ವಿಶೇಷ ಅನುದಾನ ನೀಡಬೇಕು ಅಂತ ಶಿಫಾರಸು ಮಾಡಿತ್ತು. ಇದಲ್ಲದೆ ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರಸ್ತೆಗೆ 3,000 ಕೋಟಿ ರೂಪಾಯಿ ಮತ್ತು ಕೆರೆಗಳು ಸೇರಿದಂತೆ ಬೆಂಗಳೂರು ಜಲಮೂಲ ಅಭಿವೃದ್ಧಿಗೆ 3,000 ಕೋಟಿ ರೂಪಾಯಿ ನೀಡೋದಕ್ಕೆ ಶಿಫಾರಸು ಮಾಡಿತ್ತು. ಆದರೆ ಈ ಶಿಫಾರಸನ್ನ ತಿರಸ್ಕರಿಸಿದ ಹಣಕಾಸು ಸಚಿವರಾದ ಅವರು ರಾಜ್ಯಕ್ಕೆ ಸುಮಾರು 11,495 ಕೋಟಿ ರೂಪಾಯಿ ನೀಡದೆ ಅನ್ಯಾಯ ಮಾಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ನಲ್ಲಿ ಆರೋಪಿಸಿದ್ದಾರೆ. ಈಗಲೂ ಕಾಲ ಮಿಂಚಿಲ್ಲ. ಸನ್ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರೇ, ದಯವಿಟ್ಟು ಮಾಡಿರುವ ತಪ್ಪನ್ನು ಒಪ್ಪಿಕೊಂಡು ಕರ್ನಾಟಕಕ್ಕೆ ನ್ಯಾಯಯುತವಾಗಿ ನೀಡಬೇಕಾಗಿರುವ ಬರ ಪರಿಹಾರ ಮತ್ತು ತೆರಿಗೆ ಪಾಲನ್ನ ಕೊಟ್ಟು ಬಿಡಿ. ಮತ್ತೆ ಸುಳ್ಳುಗಳ ಮೂಲಕ ನಿಮ್ಮ ವೈಫಲ್ಯವನ್ನ ಸಮರ್ಥಿಸಿಕೊಳ್ಳುವುದಕ್ಕೆ ಹೋಗಬೇಡಿ ಅಂತ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಸರ್ಕಾರ ಬರ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರಕ್ಕೆ 697 ಕೋಟಿ ರೂಪಾಯಿ ನೀಡಿದೆ ಅಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಆದರೆ ಇಷ್ಟು ಹೇಳುವಾಗ ನಿಜವಾದ ಸತ್ಯವನ್ನ ಬಚ್ಚಿಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ.